ಮಹಿಳೆಯರನ್ನು ಸೇರಿಸಿಕೊಂಡು, ಯಾಕೆಂದ್ರೆ ಇವತ್ತು ಏನಾದ್ರೂ ಮಹಿಳೆಯರು ಪ್ರಪ್ರಥಮವಾಗಿ ಅವ್ರಿಗೆ ಯಾರಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು ಅಂತ ಹೇಳಿ ಸ್ಮರಿಸಬೇಕು ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಯಾವ ಮಹಿಳೆಗೆ ದೇವಾಲಯ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಇರಲಿಲ್ಲ ಅಂತವರಿಗೆ ಮಹಾದೇವಿ ಅಂತೇಳಿ ಹೇಳಿ ಅವರಿಗೂ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟು ಅಕ್ಕ ಮಹಾದೇವರ ಜೊತೆಯಲ್ಲಿ ಅನೇಕ ಜನ, ನಾಗಲಾಂಬಿಕಾ, ಅಕ್ಕನಾಗಮ್ಮ, ಸುಳ್ಳಿ ಸಂಕವ್ವ, ಇಂಥ ಇವತ್ತಿನವರೆಗೆ ಸಂಶೋಧನೆ ಪ್ರಕಾರ ಸುಮಾರು 32 ಜನ ಮಹಿಳೆಯರು ಅಂದಿನ ದಿನಮಾನಗಳಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ವಚನವನ್ನು ಬರೆದಿದ್ದಾರೆ. ಇನ್ನೂ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಸುಮಾರು ಕಡೆ ಇವತ್ತು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕ ನೇಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಏನನ್ನೇತ ಕಿರಿರಿ ಕೂಡಲ ಸಂಗಯ್ಯ ಅಂತೇಳಿ. ಅಂದ್ರೆ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ಶಿವಯೋಗಿ ಸಿದ್ದರಾಮೇಶ್ವರರು ಬರ್ತಾರೆ. ಅಲ್ಲಿ ಬೋವಿ ಸಮುದಾಯಕ್ಕೆ ಸೇರಿದಂತವರು, ಇವತ್ತು ಉರ್ಲಿಂಗ್ ದೇವರು, ಉರ್ಲಿಂಗ್ ಪೆದ್ದಿಯವರು, ಅಮುಗಿ ದೇವಯ್ಯ, ತೆಲಂಗಾಣ ಆಂಧ್ರ ಪ್ರದೇಶದಿಂದ ಸಕಲೇಶ್ ಮಾದರಸ ಬರ್ತಾರೆ, ಕಿನ್ನರಿ ಬೊಮ್ಮಯ್ಯನವರು, ಗುಜರಾತ್ದಿಂದ ಆದಯ್ಯ ಶರಣರು ಬರ್ತಾರೆ, ತಮಿಳುನಾಡಿನಿಂದ ಮಾದರೆ ಚೆನ್ನಯ್ಯನವರು ಬರ್ತಾರೆ, ಕೇರಳದಿಂದ ಧೂಪದ ಗುಗ್ಗವೆಯವರು ಬರ್ತಾರೆ, ಕಾಶ್ಮೀರದಿಂದ ಮಹಾದೇವ್ ಗೋಪಾಲ್ ಬರ್ತಾರೆ, ಅಫ್ಘಾನಿಸ್ತಾನದಿಂದ ಮರುಳ ಶಂಕರ್ ದೇವರು ಬರ್ತಾರೆ. ಹಿಂಗ ಅನೇಕ ಏನು ಶರಣರುಗಳು, ಸುಮಾರು ಎಲ್ಲಾ ಶರಣರುಗಳು ಒಂದು ಕಡೆ ಸೇರಿ ಅಂದಿನ ದಿನಮಾನಗಳಲ್ಲಿ ಏನು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಅನಿಷ್ಟಗಳಿದ್ದವು, ಇವೆಲ್ಲ ಅನಿಷ್ಟಗಳು ಇವತ್ತು ನಿವಾರಣೆ ಮಾಡಿ ಸುಂದರವಾದಂತಹ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು ಅಂದಿನ ಕಾಲದಲ್ಲಿ. ಇವತ್ತಿಗೂ ಆಗ್ತಾ ಇಲ್ಲ. ಇವತ್ತು ಅಂತರ್ಜಾತಿ ವಿವಾಹ ಮಾಡುವಂಥದ್ದು, ಹರಳೆಯ ಮಧುವರಸರ ಮಕ್ಕಳಿಗೆ ಏನು ಲಾವಣ್ಯವತಿ ಶೀಲವಂತನ ಮದುವೆ ಮಾಡಿಸ್ತಾರೆ, ಅಂತರ್ಜಾತಿ ವಿವಾಹ. ಆ ಸಂದರ್ಭದಲ್ಲಿ ಅದು ಸಾಧ್ಯನೇ ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲೂ ಇವತ್ತು ಅವರು ಮಾಡಿದಂಥದ್ದು ಅದೇ ಕಲ್ಯಾಣ ಕ್ರಾಂತಿಗೆ ಮೂಲ ಅಂತೇಳಿ ಹೇಳ್ಬೋದು.